ತನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ದಿನ ನಾವು ವಾಕ್ಯ ನೋಡಲಿಕ್ಕಿದ್ದೇವೆ. 2ನೇ ಅರಸುಗಳು 20ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂದರೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡಿದ್ದು ನನ್ನ ಆಲಯಕ್ಕೆ ಬರುವಿ. ಈ ಮಾತನ್ನು ನನ್ನ ಪ್ರಜೆಗಳ ಪ್ರಭುವಾಗಿರುವಂಥ ಹಿಜ್ಕೀಯನಿಗೆ ಹೇಳು ಎನ್ನುವುದಾಗಿ ಕರ್ತನು ಈ ಒಂದು ಯೆಶಾಯ ಪ್ರವಾದಿಗೆ ಹೇಳುವಂಥದ್ದು ನಾವು ನೋಡ್ತೇವೆ. ಎಂಥ ಅದ್ಭುತವಾದಂತಹ ಮಾತು! ನನ್ನ ಪ್ರಜೆಗಳ ಪ್ರಭುವಾಗಿರುವವನಿಗೆ ಹೋಗಿ ಹೇಳು, ಅವನ ಕಣ್ಣೀರು, ಅವನ ದುಃಖ ನಾನು ನೋಡಿದ್ದೇನೆ, ಅವನ ಪ್ರಾರ್ಥನೆಗಳಿಗೆ ನಾನು ಸದುತ್ತರ ಕೊಟ್ಟಿದ್ದೇನೆ. ಎಷ್ಟೋ ದೂರದ ಪ್ರಾರ್ಥನೆ ಇಲ್ಲ, ತಿಂಗಳುಗಟ್ಟಲೆ ಮಾಡಿದಂಥ ಪ್ರಾರ್ಥನೆಗಳವಲ್ಲ, ವರ್ಷಗಟ್ಟಲೆ ಮಾಡಿದಂಥ ಪ್ರಾರ್ಥನೆ ಇಲ್ಲ, ಕೇವಲ ಒಂದೇ ಒಂದು ಕ್ಷಣದ ಕಣ್ಣೀರಿನ ಪ್ರಾರ್ಥನೆ ಆ ದಿನದಲ್ಲಿ ಕರ್ತನು ಕೇಳಿರುವಂಥದ್ದು ನಾವು ನೋಡ್ತೇವೆ. ವಾಕ್ಯ ಹೇಳುವಂಥದ್ದು ಏನಂದರೆ, ಅವನು ಪ್ರಾರ್ಥನೆ ಮಾಡಿ ಅವನು ಪ್ರವಾದನೆಯನ್ನು ಹೊಂದಿ, ಅಯ್ಯೋ ದೇವ, ನನ್ನ ಆಯುಷ್ಕಾಲ ಇಷ್ಟೇನಾ ಎಂದು ಗೋಳಾಡುವಾಗ, ಕಣ್ಣೀರಿಡುವಾಗ, ಈಗೋ ಕರ್ತನ ಸ್ವರ, ದೇವಾನ್ನ ನನ್ನನ್ನು ನೆನಪು ಮಾಡಿಕೊ, ನನ್ನ ಒಂದು ಕಾರ್ಯಗಳನ್ನು ನೆನಪು ಮಾಡಿಕೊ ದೇವ ಎಂದಾಗಿ ಅವನು ಗೋಳಾಡುವಾಗ ಕರ್ತನು ಅದೇ ಕ್ಷಣದಲ್ಲಿ ಯೆಶಾಯನಿಗೆ ಹೇಳ್ತಾನೆ. ಏನಂದರೆ, ಇನ್ನೂ ಅವನು ಆ ಒಂದು ಅರಮನೆಯ ಹೊಸ್ತಲು ಸಹ ದಾಟುವುದಕ್ಕಿಂತ ಮುಂಚಿತವಾಗಿ ಕರ್ತನೆ ಹೇಳ್ತಾನೆ, ಈಗ ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ಅವನ ಪ್ರಾರ್ಥನೆ ಕೇಳಿದ್ದೇನೆ, ಹೋಗು, ಹಿಂದಿರುಗು, ಅರಮನೆಯ ಆ ಒಂದು ಕೋಣೆಗೆ ಹೋಗ್ಬಿಡು, ಎಲ್ಲಿ ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಿದ್ದಾನೆ ಅಲ್ಲಿ ಹೋಗಿ ಹೇಳು, ಏನಂದರೆ, ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಅಂತ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಸಂತೋಷಗಳಿರು, ಉಲ್ಲಾಸಗಳಿರು. ದೇವರು ನಿಮ್ಮ ಪ್ರಾರ್ಥನೆ ಕೇಳುವನಾಗಿದ್ದಾನೆ, ನಿಮ್ಮ ಕಣ್ಣೀರನ್ನು ನೀಗಿಸುವನಾಗಿದ್ದಾನೆ, ನಿಮಗೆ ಶುಭವನ್ನು ಅನುಗ್ರಹ ಮಾಡುವವನಾಗಿದ್ದಾನೆ. ಹಾಗಾಗುವಂತೆ ಕರ್ತನು ನಿಮಗೆ ಹೆಚ್ಚಿನ ಬಲವನ್ನು ಅನುಗ್ರಹ ಮಾಡಲಿ. ಆಮೆನ್.